ನಮಸ್ತೆ ಕರುನಾಡು. ಕರುನಾಡ ಕುಸುಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಸದ್ಯಕ್ಕೆ ಬಾಲಿವುಡ್ನಲ್ಲಿ ದೊಡ್ಡ ಮಟ್ಟದ ಸದ್ದು ಮಾಡ್ತಿರೋ ರಣವೀರ್ ಸಿಂಗ್ ಅಭಿನಯದ ಮತ್ತು ಆದಿತ್ಯ ಧರ್ ನಿರ್ದೇಶನದ ಬಹುನಿರೀಕ್ಷಿತ ಸಿನಿಮಾ ಧುರಂಧರ್ 2 ದಿ ರಿವೆಂಜ್ ಹೇಗಿದೆ ಅನ್ನೋದನ್ನು ನೋಡೋಣ. ಮೊದಲ ಭಾಗದಲ್ಲಿ ರೆಹಮಾನ್ ಡಕಾಯಿತನ ಅಂತ್ಯದ ನಂತರ ಕಥೆ ನಿಂತಿತ್ತು. ಈಗ ಈ ಎರಡನೇ ಭಾಗವು ಜಸ್ಕಿರತ್ ಸಿಂಗ್ ರಂಗಿ ಅಲಿಯಾಸ್ ಹಮ್ಜಾ ರಣವೀರ್ ಸಿಂಗ್ ಹೇಗೆ ಕರಾಚಿಯ ಅಂಡರ್ವರ್ಲ್ಡ್ ಸಾಮ್ರಾಜ್ಯವನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಳ್ತಾನೆ ಅನ್ನೋದನ್ನು ತೋರಿಸುತ್ತೆ. ಇದು ಕೇವಲ ಗ್ಯಾಂಗ್ಸ್ಟರ್ ಕಥೆಯಲ್ಲ, ಭಾರತದ ಮೇಲೆ ನಡೆಯುವ ಭಯೋತ್ಪಾದಕ ಸಂಚುಗಳನ್ನು ಪಾಕಿಸ್ತಾನದ ಒಳಗೆ ನುಗ್ಗಿ ಒಬ್ಬ ಸೈನಿಕ ಹೇಗೆ ವಿಫಲಗೊಳಿಸ್ತಾನೆ ಎಂಬ ರೋಚಕ ಕಥೆ. ಚಿತ್ರದಲ್ಲಿ ಜಸ್ಕಿರತ್ನ ಹಳೆಯ ಜೀವನದ ಕಹಿ ಘಟನೆಗಳು ಮತ್ತು ಅವನು ಏಕೆ ಹೀಗೆ ಬದಲಾದ ಅನ್ನೋ ಇಮೋಷನಲ್ ಫ್ಲ್ಯಾಶ್ಬ್ಯಾಕ್ ಕೂಡ ಇದೆ. ರಣವೀರ್ ಸಿಂಗ್ ಅಭಿನಯ, ಹಮ್ಜಾ ಪಾತ್ರದಲ್ಲಿ ರಣವೀರ್ ನಟನೆ ಅದ್ಭುತ. ಅವರ ಧ್ವನಿ, ಮ್ಯಾನರಿಸಮ್ ಮತ್ತು ಇಮೋಷನಲ್ ಸೀನ್ಗಳಲ್ಲಿನ ತೀವ್ರತೆ ಚಿತ್ರದ ಜೀವನಾಡಿ. ಆಕ್ಷನ್ ಸೀಕ್ವೆನ್ಸ್. ಆದಿತ್ಯ ಧರ್, ಉರಿ ಖ್ಯಾತಿಯ ನಿರ್ದೇಶಕ, ಈ ಸಿನಿಮಾವನ್ನು ಹಾಲಿವುಡ್ ಮಟ್ಟದ ಮೇಕಿಂಗ್ನಲ್ಲಿ ತಂದಿದ್ದಾರೆ. ಆಕ್ಷನ್ ದೃಶ್ಯಗಳು ತುಂಬ ರಿಯಲಿಸ್ಟಿಕ್ ಆಗಿವೆ. ಪೋಷಕ ನಟರು ಸಂಜಯ್ ದತ್, SP. BGM, ಸಿನಿಮಾದ ಹಿನ್ನೆಲೆ ಸಂಗೀತ ಪ್ರತಿಯೊಂದು ಸೀನನ್ನು ಎಲಿವೇಟ್ ಮಾಡುತ್ತದೆ. ರನ್ ಟೈಮ್. ಸಿನಿಮಾ ಸುಮಾರು 3 ಗಂಟೆ 49 ನಿಮಿಷ ಇದೆ. ಇದು ಕೆಲವು ಪ್ರೇಕ್ಷಕರಿಗೆ ಸ್ವಲ್ಪ ಸುದೀರ್ಘ ಅನಿಸಬಹುದು. ಹಿಂಸೆ. ಕೆಲವು ದೃಶ್ಯಗಳಲ್ಲಿ ಅತಿಯಾದ ರಕ್ತಪಾತ ಮತ್ತು ಹಿಂಸೆ ಇದೆ. ಚಿತ್ರಕ್ಕೆ A ಸರ್ಟಿಫಿಕೇಟ್ ಸಿಕ್ಕಿದೆ. ನೀವು ದೇಶಭಕ್ತಿ, ಇಂಟೆನ್ಸ್ ಸ್ಪೈ ಥ್ರಿಲ್ಲರ್ ಮತ್ತು ರಣವೀರ್ ಸಿಂಗ್ ಅವರ ಪವರ್ಫುಲ್ ಆಕ್ಷನ್ ಇಷ್ಟಪಡುವವರಾದರೆ ಧುರಂಧರ್ 2 ಖಂಡಿತ ಮಿಸ್ ಮಾಡಬೇಡಿ. ಇದು ಕೇವಲ ಸಿನಿಮಾವಲ್ಲ, ಕರಾಚಿಯ ಗಲ್ಲಿಗಳಲ್ಲಿ ನಡೆಯುವ ಒಂದು ರೋಚಕ ಯುದ್ಧ. ನಮ್ಮ ರೇಟಿಂಗ್ 4/5. ಇದು ಇವತ್ತಿನ ಧುರಂಧರ್ 2 ವಿಮರ್ಶೆ. ನಮ್ಮ ರೇಟಿಂಗ್ 4/5. ಇದು ಇವತ್ತಿನ ಧುರಂಧರ್ 2 ವಿಮರ್ಶೆ. ನಿಮಗೇನನ್ನಿಸ್ತು? ನೀವು ಸಿನಿಮಾ ನೋಡಿದರೆ ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಕರುನಾಡ ಕುಸುಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.